ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಅದ್ಭುತವಾದ ಪ್ಲೇಸ್ಗೆ ಕರೆದುಕೊಂಡು ಹೋಗ್ತೀನಿ ಬನ್ನಿ. ಮೆಟ್ರೋ ಅಂತ ಸಿಟಿಗಳಲ್ಲಿ ಈ ತರಹದ ಪ್ಲೇಸ್ ಇದೆ ಅಂದರೆ ಅದು ನಿಜವಾಗ್ಲೂ ಸರ್ಪ್ರೈಸ್ ಅಂತಲೇ ಅನ್ಬೇಕು. ನೋಡಿ, ಈ ಪ್ಲೇಸ್ ಮಕ್ಕಳಿಂದ ವಯಸ್ಸಾದವರಿಗೂ ಇಷ್ಟವಾಗುವುದರಲ್ಲಿ ಡೌಟೇ ಇಲ್ಲ. ಹೌದು, ಇಲ್ಲಿ ನಿಮಗೆ ಆರ್ಟ್, ಕ್ರಾಫ್ಟ್, ಥೀಮ್ ಪಾರ್ಕ್, ಬೋಟಿಂಗ್, ಶಾಪಿಂಗ್ ಆ್ಯಂಡ್ ಆಲ್ಸೋ ಕಲ್ಚರಲ್ ಇವೆಂಟ್ಸ್ಗಳಿಗೆ ಓಪನ್ ಥಿಯೇಟರ್ ಕೂಡ ಇದೆ. ಬನ್ನಿ, ಆ ಪ್ಲೇಸ್ ಬೇರೆ ಯಾವುದೂ ಅಲ್ಲ, ಅದು ಹೈದರಾಬಾದ್ನ ಹೈಟೆಕ್ ಸಿಟಿಯಲ್ಲಿರುವ ಶಿಲ್ಪಾರಾಮಂ. ಸುಮಾರು 65 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವ ಈ ಶಿಲ್ಪಾರಾಮಂನಲ್ಲಿ ನಾವು ಟ್ರೆಡಿಷನಲ್ ಕ್ರಾಫ್ಟ್ಸ್, ಆರ್ಟ್ಸ್, ಕಲ್ಚರಲ್ ಶೋಸ್, ವಿಲೇಜ್ ಥೀಮ್, ಮ್ಯೂಸಿಯಂ, ಲೇಕ್, ಬೋಟಿಂಗ್, ಶಾಪಿಂಗ್ ಎಲ್ಲವನ್ನು ನೋಡಬಹುದು. ಇದರ ಜೊತೆಗೆ ಇಲ್ಲಿ ಹಳೆಯ ಕರಕುಶಲ ವಸ್ತುಗಳು, ಕಲೆಗಳು, ಜನಪದ ಸಂಸ್ಕೃತಿಯನ್ನು ನೋಡಬಹುದು. ಹಾಗಾಗಿ ಈ ಶಿಲ್ಪಾರಾಮಂ ಒಂದು ವಿಶೇಷವಾದ ಮತ್ತು ವಿಶಿಷ್ಟವಾದ ಕರಕುಶಲ ಗ್ರಾಮವಾಗಿ ಮತ್ತು ಜನರ ವೈಯಕ್ತಿಕ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡುವ ಸಂಗಮ ಸ್ಥಳವಾಗಿದೆ ಅಂತ ಹೇಳಬಹುದು. ಬನ್ನಿ ಫ್ರೆಂಡ್ಸ್, ಇವಾಗ ಈ ಶಿಲ್ಪಾರಾಮಂನಲ್ಲಿರುವ ರಾಕ್ ಪಾರ್ಕನ್ನು ನೋಡೋಣ. ಇದನ್ನು ರಾಕ್ ಪಾರ್ಕ್ ಅಂತಲೂ ಕರೀತಾರೆ, ಜೊತೆಗೆ ರಾಕ್ ಮ್ಯೂಸಿಯಂ ಅಂತಲೂ ಕರೀತಾರೆ. ಇಲ್ಲಿ ನಾವು ಕೆಲವು ಅತಿ ಅಪರೂಪವಾದಂಥ ಮನುಷ್ಯನ ಭಾವನೆಗಳನ್ನು ಬಿಂಬಿಸುವಂತಹ ಮೂರ್ತಿಗಳನ್ನು ನೋಡಬಹುದು. ಹಾಗೆ ನ್ಯಾಚುರಲ್ ಆಗಿ ಅಂದರೆ ಪ್ರಕೃತಿದತ್ತವಾಗಿ ರಚನೆಯಾದಂಥ ಮೂರ್ತಿಗಳನ್ನು ನೋಡಬಹುದು. ನೋಡಿ ಫ್ರೆಂಡ್ಸ್, ಇವಾಗ ನೀವಿಲ್ಲಿ ನೋಡುತ್ತಿರುವುದು ಕೆಲವು ಪ್ರಾಕೃತಿಕವಾಗಿ ರಚನೆಯಾದಂತಹ ಮೂರ್ತಿಗಳನ್ನು ಮತ್ತು ಜೊತೆಗೆ ಹಸಿರು ಮರಗಳಿಂದ ಕೂಡಿದಂತಹ ಶಿಲ್ಪಾರಾಮಂದ ಒಂದು ನೋಟವನ್ನು. ಫ್ರೆಂಡ್ಸ್, ಹಾಗೆ ನಾವು ಈ ರಾಕ್ ಪಾರ್ಕ್ನಲ್ಲಿ ಕೆಲವು ಕೃತಕವಾಗಿ ನಿರ್ಮಿಸಿದಂತಹ ಕಾರಂಜಿಗಳ ಫಾಂಟ್ಗಳನ್ನು ನೋಡಬಹುದು. ನೋಡಿ ಫ್ರೆಂಡ್ಸ್, ಈ ಮೂರ್ತಿಗಳನ್ನು ಎಷ್ಟು ಅದ್ಭುತವಾಗಿ ಮತ್ತು ಸುಂದರವಾಗಿ ಕೆತ್ತಲಾಗಿದೆ ಅಂತ. ಸೊ ಈ ಸುಂದರವಾದ ಮೂರ್ತಿಗಳನ್ನು ಕೆತ್ತಿದಂತಹ ಕಲಾವಿದರ ಕಲೆಗೆ ಒಂದು ಥ್ಯಾಂಕ್ಸನ್ನು ನಾವು ಹೇಳಲೇಬೇಕು. ಫ್ರೆಂಡ್ಸ್, ನಾವು ಇವಾಗ ನೋಡುತ್ತಿರುವುದು ಮನುಷ್ಯನ ಕೆಲವು ಭಾವನೆಗಳನ್ನು ಬಿಂಬಿಸುವಂತಹ ಸುಂದರವಾದ ಮತ್ತು ಅದ್ಭುತವಾದಂಥ ಮೂರ್ತಿಗಳನ್ನು. ಬನ್ನಿ ಫ್ರೆಂಡ್ಸ್, ಇವಾಗ ಮಕ್ಕಳ ಪ್ಲೇ ಏರಿಯಾವನ್ನು ನೋಡೋಣ. ಅದರ ಜೊತೆಗೆ ಕೆಲವು ಅಪರೂಪವಾದಂತಹ ವಿದೇಶದ ಪಕ್ಷಿಗಳನ್ನು ನೋಡೋಣ.
ನೋಡಿ ಫ್ರೆಂಡ್ಸ್, ನಾವು ಈ ಶಿಲ್ಪಾರಾಮಂನಲ್ಲಿ ಟರ್ಕಿ ಬರ್ಡ್, ಬಾತುಕೋಳಿ, ಲವ್ ಬರ್ಡ್ಸ್, ಗೋಲ್ಡನ್ ಫಿಸಂಟ್, ಸಿಲ್ವರ್ ಫಿಸಂಟ್ ಅಂತ ತುಂಬ ವಿದೇಶದ ಮತ್ತು ದೇಶೀಯ ಪಕ್ಷಿಗಳನ್ನು ನಾವಿಲ್ಲಿ ನೋಡಬಹುದು. ಓಕೆ ಫ್ರೆಂಡ್ಸ್, ಶಿಲ್ಪಾರಾಮಂ ಅನ್ನುವ ಒಂದು ಕಲಾಗ್ರಾಮದ ಭಾಗ 1 ನಿಮಗೆ ಇಷ್ಟವಾಗಿದೆ ಅಂತ ನಾನು ಅನ್ಕೋತೀನಿ. ಸೊ ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಶಿಲ್ಪಾರಾಮಂ ಭಾಗ 2 ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಕೀಪ್ ಆನ್ ಸಪೋರ್ಟಿಂಗ್. ಬಾಯ್. ನಮಸ್ಕಾರ ಫ್ರೆಂಡ್ಸ್.